ಓಂ ಅತ್ಯುದ್ರಿಕ್ತ ವಿದೋಷದ ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲಸತ್ಸಾರಾತ್ಮ ದಿವ್ಯಾಕೃತಿಂ ದೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇನ್ನೇನಾಗಿತ್ತು? ರುಕ್ ಮೊದಲಾದ ಅರ್ಥ ಹೇಳಿದರು. ಇಂದ್ರ ಅಂತ ಏನಂತ ಹೇಳಿದ್ರು ಅರ್ಥ? ನಿನ್ನೆ ವಾಯುದೇವರು ಅಂತ ಹೇಳಿದರು. ಕೋ ಇಂದ್ರೋ ವರುಣ ಇದ್ದುದಿಷ್ಟು ಯಜ್ಞೇಶು ವ್ರಿಯತೆ ಯತಃ. ಇನ್ನೊಂದು ಕಡೆ ಇಂದ್ರ ಅಂತ ಬಂದಾಗ ಇಂದ್ರ ಅಲ್ಲ ವರುಣ ಅಂತ ತಗೊಳ್ಳಿ. ಕೆಲವು ಕಡೆ ಇಂದ್ರ ಅಂದರೆ ವಾಯು, ಕೆಲವು ಇಂದ್ರ ಅಂದರೆ ವರುಣ, ಕೆಲವು ಇಂದ್ರ ಅಂದರೆ ಇಂದ್ರನೇ, ಕೆಲವು ಕಡೆಗೆ ಇಂದ್ರ ಕಡೆ ನಾರಾಯಣ, ಕೆಲವು ಕಡೆಗೆ ಪ್ರಸಂಗ ನೋಡಬೇಕು ಯಾವುದನ್ನು ಹೇಳ್ತಾರೆ ಅಂತ. ಆದಿತ್ಯ ಭಾರಿ ಕಷ್ಟ ಆದರೆ ಅದಕ್ಕೆ ಶಾಸ್ತ್ರನ ಬಹಳ ಕಷ್ಟ ಅಂತ ಕರೆದರು. ಕಷ್ಟನೇ, ಮೇಲ್ಮೇಲೆ ಹೋಗ್ತಾ ಹೋದಂತೆ ಏನಾಗ್ತಾ ಹೋಗುತ್ತೆ, ವಿಷಯ ಕಷ್ಟನೇ ಆಗುತ್ತೆ. ನದಿಯಲ್ಲೇನೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಡೀಪ್ ಜಾಸ್ತಿ ಆಗೋದಿಲ್ಲ. ಸರೋವರದಲ್ಲೂ ಕೂಡ ಮೆಟ್ಲು ಕೆಳಗಿಡಿತಾ ಹೋದಂತೆ ಏನಾಗುತ್ತದು, ಯಾರು ರಿಸ್ಕ್ ತೊಗೋಬೇಕಾದ್ರೆ ಈಜು ಬಂದವ್ರು ಮಾತ್ರ, ಉಳಿದವ್ರು ಕೈ ಹಾಕ್ಬೇಕು, ಈಜು ಬರೋದಿಲ್ಲ. ಸಮುದ್ರ ಎಂಥದ್ದು ಅಂದರೆ ಎಂಥವ್ನು ಕೂತ್ಕೊಂಡ್ರೆ ಸ್ನಾನ ಮಾಡ್ಬೋದು, ಎಂಥವ್ನು ಮಾಡೋಕ್ಕೂ ಆಗೋದಿಲ್ಲ. ಅಲ್ಲಿ ತುಂಬ ಜನ ಒಳಗೆ ಕೂಡ ಹೋಗ್ಬೇಕು, ಸುಮ್ಮನೆ ಬೈಕ್ ಕೂತ್ಕೊಂಡ್ಬಿಟ್ರೆ ಸಾಕು, ನೆಕ್ಸ್ಟ್ ಅಲ್ಲಿ ಬಂದು ಸ್ನಾನ ಮಾಡಿಸಿ ಹೋಗಿಬಿಡುತ್ತೆ. ಕೆಲವರು ಮುಂದೆ ಹೋಗೋರು ಇರ್ತಾರೆ, ಆದರೆ ಇಬ್ಬರಿಗೂ ಎಲ್ರಿಗೂ ಸ್ನಾನ ಆಗುತ್ತೆ. ಕೆಲವು ಕಡೆ ಹಾಗಲ್ಲ, ಆದರೆ ಎಕ್ಸ್ಪರ್ಟ್ ಮಾತ್ರ ಮಾಡೋದು, ಕೆಲವು ತೀರ ಸಾಮಾನ್ಯರು ಮಾತ್ರ ಮಾಡೋದು. ಸಮುದ್ರ ಹೇಗೋ ಜ್ಞಾನ ಸಮುದ್ರ ಆದ್ದರಿಂದ ಎಲ್ಲರಿಗೂ ಉಪಯೋಗ ಆಗೇ ಆಗುತ್ತೆ. ಆಚಾರ್ಯರ ಸಮುದ್ರ ಅಂತ ಕರೆಯೋದಕ್ಕೆ ಎರಡರ್ಥ. ಸ್ವಲ್ಪ ಏನೂ ಗೊತ್ತಿದ್ದವ್ರಿಗೂ ಸ್ವಲ್ಪ ತಿಳಿಯುತ್ತೆ, ಎಲ್ಲ ಗೊತ್ತಿದ್ರು ಪೂರ್ತಿ ತಿಳಿಯೋದಿಲ್ಲ. ಎಷ್ಟು ನಡ್ಕೊಂಡು ಹೋಗ್ತಾರೆ ಅವನು, ಹೋದ್ರೆ ಮುಂದೆ ಹೋಗ್ಬಿಡ್ತಾನೆ. ವಿಷ್ಣು ಸಮುದ್ರದೊಳಗೆ ರಿಸ್ಕ್ ಇರೋದು ಎಲ್ಲಿ ಗೊತ್ತಾ, ಮುಂದೆ ಹೋಗ್ತಾನೆ. ನೀವು ಮುಂದೆ ಅಲೆ ಎಫೆಕ್ಟ್ ಮಾಡಲ್ಲ, ಇಲ್ಲಿರುತ್ತಲ್ಲ ಅಲ್ಲಿ ಅಫೆಕ್ಟ್ ಮಾಡಲ್ಲ. ಅಲ್ಲಿ ಆದಮೇಲೆ ಸ್ವಲ್ಪ ಇನ್ನೂ ಮುಂದೆ ಹೋಗ್ತಾರೆ, ವಾಪಸ್ ಬರ್ಬೇಕಾದ್ರೆ ಮಾಡಲ್ಲ, ಹೋಗ್ಬೇಕಾದ್ರೆ ಮಾಡುತ್ತೆ, ಹೇಳ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ಬರ್ಬೇಕಾದ್ರೆ ಮಾಡೋದು ಒಂದು, ಹೋಗ್ಬೇಕಾದ್ರೆ ಮಾಡೋದು ಒಂದು. ಇವ್ರು ಒಂದು ಕಡೆ ಗಮನ ಕೊಟ್ಟು ಇನ್ನೊಂದು ಕಡೆ ಬಿಟ್ಬಿಟ್ಟು ಏನಾಗ್ತಾರೆ, ಅಲ್ಲಿ ಫೇಲ್ ಆಗ್ತಾರೆ, ಎಷ್ಟೋ ಜನ ಹೋಗ್ಬಿಡ್ತಾರೆ. ಪೇಪರಲ್ಲಿ ಬರ್ತಾನೆ ಇರುತ್ತೆ. ವಿಷ್ಣುಸ್ತು ಉಪಾಸ್ಯ ರೂಪತ್ವಾತ್ ನ ಉಪಾಸಕ ಗಣೇ ಯುತಃ. ಇಲ್ಲಿ ಇಂದ್ರ ಶಬ್ದಕ್ಕೆ ವಿಷ್ಣು ಅಂತೂ ಮಾಡ್ಬೋದು, ಇಲ್ಲಿ ಮಾಡಬಾರ್ದು ಅಂತ ಹೇಳಿದರು. ಈಗ ಉಪಾಸಕ ಗಣ ಇದು, ಉಪಾಸನೆ ಮಾಡೋರು ಲಿಸ್ಟ್ ನೋಡಿ, ಸ್ಟೂಡೆಂಟ್ಸ್ ಲಿಸ್ಟಲ್ಲಿ ಪ್ರೊಫೆಸರ್ ಲಿಸ್ಟ್ ಆಗಿ ಬರಬಾರ್ದು. ಇಲ್ಲಿ ಇಂದ್ರ ಅಂತ ವಿಷ್ಣುಗೆ ಅರ್ಥ ಮಾಡಬಾರ್ದು. ಮಾಡಿದರೆ ಉಳಿದೆಲ್ಲ ಚೇಂಜ್ ಮಾಡಬೇಕಾಗ, ಕಾಂಟೆಸ್ಟಿನ ಪೂರ್ತಿ ಬದಲಾಯಿಸ್ಬಿಡ್ಬೇಕು, ಅವಾಗ ಮಾಡ್ಬೋದು. ಯಾಕೆ ವೇದ ಎಲ್ಲ ವೇದನ ದೇವ್ರನ್ನ ಹೇಳೋದ್ರಿಂದ ಆ ರೀತಿ ಮಾಡೋಕ್ಕೆ ಬರುತ್ತೆ. ಈ ಅರ್ಥದಲ್ಲಿದ್ದ ಮಾಡೋಕ್ಕೆ ಬರೋದಿಲ್ಲ. ಇದು ಬೃಹತಿ ಶಾಸ್ತ್ರ ಅಲ್ಲಲ್ಲ, ಅಲ್ಲಿ ಮಾಡ್ಬೋದು, ಇಲ್ಲಿ ಮಾಡ್ಬೋದು. ವಿಷ್ಣು ಶಾಸ್ತ್ರದಲ್ಲಿ ಮಾಡೋ ಹಾಗೆ ಬೇರೆ ಕಡೆ ಮಾಡ್ಬಾರ್ದು. ತತಶ್ಚಾಯಂ ಖಂಡಾರ್ಥ, ಅದು ರಾಯರು ಇರಲ್ಲ ಬರೆಯೋದು ಖಂಡಾರ್ಥ. ಮತ್ತು ಇವರು ಖಂಡಾರ್ಥ ರಾಯರು ಬರೀತಾರೆ. ಉಪನಿಷತ್ತು ಯಾರು ಟೀಕಾ ಬರೀತಾರೋ ಅವ್ರು ಖಂಡಾರ್ಥನೂ ಬರೀತಾರೆ. ಮೊದಲೆಲ್ಲ ಅರ್ಥ ಬರೆದ್ಬಿಟ್ಟು ಕೊನೆಗೆ ತತಶ್ಚಾಯಂ ಖಂಡಾರ್ಥ, ತತಶ್ಚಾಯ ಮಂತ್ರಾರ್ಥ ಅಂತ ಬರೀತಾರೆ. ಇತಿಹಾಸ ಪುರಾಣಾನಾಂ ಸೋಮಾದ್ಯ ಅಭಿಮಾನಿನಃ. ನೋಡಿ, ಬೇರೆ ಕಡೆ ಹೇಳಿಲ್ಲ ಮಾತ್ರ, ಇಲ್ಲಿ ಹೇಳ್ತಾರೆ. ಇತಿಹಾಸ ಪುರಾಣಗಳಿಗೆ ಯಾರು ದೇವತೆಗಳು ಅಂದರೆ ಸೋಮ ಮೊದಲಾದವರು ದೇವತೆಗಳು. ಸೋಮ ಅಂದರೆ ಚಂದ್ರ. ಸೋಮ ಶಬ್ದಕ್ಕೆ ರುದ್ರದೇವರು ಅಂತೂ ಅರ್ಥ. ಯಾಕೆ? ಉಮಯಾ ಸಹಿತ ಸೋಮ, ಉಮಾ ಸಾ ಉಮಾ ಸೋಮ. ಭಾಗವತಕ್ಕೆ ಶುಕಾಚಾರ್ಯ ಯಾರು ಅವರು? ರುದ್ರದೇವರು ತಾನೆ. ಸರಿ ಹೋಯ್ತಾಗ. ಇಲ್ಲಿ ಸೋಮಕ್ಕೆ ಅರ್ಥ ಸೋಮಾನ ಸೋಮ ಬಂದಾಗ ಅದು ಬೇರೆ. ಇಲ್ಲಿ ಯಾತಕ್ಕೆ ಹೇಳ್ತಾ ಇಲ್ಲ ಅಂದರೆ ಇಡೀ ಶಾಸ್ತ್ರಕ್ಕೆ ಅಭಿಮಾನಿಗಳು ಅವರು. ಇಡೀ ಕಟ್ಟಡ ಓನರ್ ಬೇರೆ, ಅಪಾರ್ಟ್ಮೆಂಟ್ ಓನರ್ ಬೇರೆ. ಅರ್ಥ ಆಯ್ತಾ? ಅದು ವಾಯುದೇವರು ದೇವರಿಗೆ ಎಲ್ಲದೂ ಅಪ್ಲೈ ಮಾಡಿಬಿಡ್ಬೋದು, ಉಳಿದವ್ರಿಗೆ ಹಾಗಲ್ಲ, ಆ ಭಾಗ ಮಾತ್ರ ಮಾಡಬೇಕು. ಅಧಾರಂ ವರ್ತೆ. ಎಷ್ಟೋ ಸರ್ತೆ ಮನೆ ತೋರಿಸ್ಬಿಟ್ಟು ನನ್ನ ಮನೆ ಅಂತ ಹೇಳ್ತಾರೆ, ತಿಳ್ಕೊಬೇಡ. ಸರಿ, ಮನೆ ಅವನದೇನೆ. ಅಪಾರ್ಟ್ಮೆಂಟ್ ತೋರಿಸಿ ನಮ್ಮದು ಅಂತಾನೆ, ಎಲ್ಲ ಅವನಲ್ಲ, ಅಲ್ಲ ಒಂದೇ ಯಾವುದಾಗಿರುತ್ತೆ ಅಷ್ಟೇ. ಅರ್ಥ ಆಯ್ತಾ? ಎಷ್ಟು ಡಿಫರೆನ್ಸ್ ಇದೆ. ಒಂದೇ ಬಿಲ್ಡಿಂಗ್ ಒಂದೇನೆ, ಬಟ್ ಎಲ್ಲ ಅವನದಲ್ಲ. ಇದು ಬಿಲ್ಡಿಂಗ್ ಅವನದೇ ವಾಸ ಮಾಡೋದು ಕೂಡ ಒಂದಿದ್ದಾಗ. ಅದು ಸೂಕ್ತಗಳಿಗೆ, ಕೆಲವು ಸೂಕ್ತಗಳಿಗೆ ಹಾಗರ್ಥ, ಕೆಲವು ಸೂಕ್ತಗಳಿಗೆ ಹೀಗೆ ಅರ್ಥ ಮಾಡೋದು. ಪುನಸ್ತ್ವಾತ್ ಮುಂದೆ ಹೇಳ್ತಾರೆ. ಅಥವಾ ಅಥರ್ವಾಂಗಿರ ಸಾಮ್ ಚೈವ ಅಥರ್ವ ಅಂಗಿರ ನಾಮಕಾಹ. ಇದನ್ನು ನಿರ್ಣಯದಲ್ಲಿ ಹೇಳಿದ್ದಾರೆ, ಇದು ವಿಶೇಷ ಹೇಳಿದ್ದಾರೆ. ಅಥರ್ವಾಂಗಿರ ಸಾಮ್ ಅಂದರೆ ಅಥರ್ವ ವೇದಕ್ಕೆ ಅದು ಅಥರ್ವ ಅಂತಿದ್ದಾರೆ, ಅಂಗಿರಸರು ಇದ್ದಾರೆ. ಮೇಲವರೆಲ್ಲ ಆಗ್ಬೋದು, ಜೊತೆಗೆ ಕೆಳದವ್ರು ಆಗಬಾರ್ದು, ಮೇಲವರೆಲ್ಲ ತಗೊಳ್ಬೋದು. ಅಥರಂ ವರ್ತಯೇಯುಸ್ತೆ ವೃಷ್ಟಿ ಸಂಗರ ಆಳಿಲಾಯ್ತು. ವೃಷ್ಟಿಂ ಅಂಗರ ಅಲ್ಲ,
ಅಂಗರಸಾಸ್ತಥ ಮನಸ್ತ್ವಾತ್ ಪ್ರಾಣರೂಪತ್ವಾತ್ ಅಥವಾ ಅಂಗಿರಸ್ತತಃ ಅಧರಂ ವರ್ತಯೇಯುಸ್ತೆ ವೃಷ್ಟಿಂ ಅಂಗರಸಾಸ್ತಥ. ಅವರಿಗೆಲ್ಲ ಅರ್ಥ ಬರಬೇಕಾದ್ರೆ ಅವರು ಅಥರ್ವಾಂಗಿರ ಸರಿ ಬಂದರೆ ಯೋಚನೆ ಇಲ್ಲ. ಬೇರೆಯವರಿಗೆ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ವೃಷ್ಟಿಂ ಅಂಗರಸಾಸ್ತಥ ಅಧರಂ ವರ್ತಯೇಯು, ಮೇಲಿನಿಂದ ವೃಷ್ಟಿ ತರಿಸ್ತಾರೋ ಶಾಸ್ತ್ರಗಳಿಗೆ. ಆ ದೇವತೆಗಳು ಕೂಡ ಏನಂತ ಹೆಸರಿದೆ, ಅಂಗಿರಸರಾಗೆಲ್ಲ ಅರ್ಥ ಇದೆ. ಅಂಗಿರಸ ಋಷಿಗಳಿಗೆ ಅರ್ಥ ಮಾಡ್ಬೇಕಾದ್ರೆ ಅದೇ ಇಟ್ಕೊಂಡ್ಬಿಟ್ರೆ ಸಾಕು. ದೇವತೆಗಳನ್ನ ಮಾಡಬೇಕಾದ್ರೆ ಮಾತ್ರ ಏನು ಮಾಡಬೇಕಾಗ ಯೋಗಿಗೆ ಅರ್ಥ ಮಾಡಬೇಕು, ಬಿಡಿಸಿ ಹೇಳಬೇಕು. ಮನಸ್ತ್ವಾತ್ ಪ್ರಾಣರೂಪತ್ವಾತ್ ಅಥರ್ವಾಂಗಿರಸಸ್ತತಃ. ಅದೇ ರೀತಿ ಮನಸ್ಸಿಗೆ ಸಂಬಂಧಪಟ್ಟವರಾದ್ದರಿಂದ ಪ್ರಾಣರೂಪದಾದ್ದರಿಂದ ಅಥರ್ವಾಂಗಿರಸರು ಅಂತ ಕರೀತಾರೆ ಅವರನ್ನು. ಇದೆಲ್ಲ ಸೂಕ್ಷ್ಮ ವಿಚಾರಗಳು. ನೋಡೋದಕ್ಕೆ ಏನೋ ಹೇಳ್ತಾರೆ ಅಂತ ಹೇಳ್ತಾರೆ ಅಲ್ಲ. ಕೆಲವು ಯೋಗಿಕ ಅರ್ಥದಲ್ಲಿ ತೊಗೊಂಡು ಕೆಲವನ್ನ ಅರ್ಥ ಮಾಡಬೇಕು, ಕೆಲವನ್ನ ರೂಢಿ ಅರ್ಥದಲ್ಲೇ ಮಾಡಬೇಕು. ಮಹಾ ವಿದ್ವದ್ ರೂಢಿಗೆ ಹೋದ ಸಮಸ್ಯೆ ಬರೋದು. ಎಲ್ಲ ಹಾಗಾಗಿ ಅರ್ಥ ಆಗುತ್ತೆ ಅವ್ರಿಗೆ, ಇವ್ರಿಗೆ ಹಾಗೆ ಅರ್ಥ ಆಗೋದಿಲ್ಲ. ಸಂಗ್ರಹಸ್ತತಃ ಅದು ಮುಗೀತು. ಅದಾದ ಮೇಲೆ ಎಲ್ಲ ರುಜುಗಳ ಬಗ್ಗೆ ತುಂಬ ವಿಷಯ ಹೇಳ್ತಾರೆ ಈಗ. ಅಥ ಯೋ ಅಸ್ಯ ಊರ್ಧ್ವ ರಶ್ಮಯ ಇದು ಮೊದಲನೇದಾಗಿ ಪೂರ್ವ ರಶ್ಮಿಗಳು, ಎರಡನೇದಾಗಿ ಪಶ್ಚಿಮ ರಶ್ಮಿಗಳು. ಈ ಊರ್ಧ್ವ ರಶ್ಮಿ ಬಗ್ಗೆ ಹೇಳ್ತಾರೆ, ಮೇಲಿನ ರಶ್ಮಿಗಳು. ರಶ್ಮಯಸ್ತಾಹ ಏವಸ್ಯ ಊರ್ಧ್ವಾಹ ಮಧುನಾಡ್ಯೋ ಗುಹ್ಯಾಹ ಏವ ಆದೇಶಾಹ ಮಧುಕೃತೋ ಬ್ರಹ್ಮೈವ ಪುಷ್ಪಂ ತಾ ಅಮೃತ ಆಪಹ. ಇಲ್ಲಿ ಯಾರಿವರು? ಗುಹ್ಯಾದೇಶ ಪದ ಬಂತಲ್ಲಿ. ಗುಹ್ಯಾದೇಶಾಹ ನೋಡಿ, ಗುಹ್ಯ ಏವ ಆದೇಶಾಹ. ಏನು ಗುಹ್ಯಾದೇಶರು ಅಂದ್ರೆ ಯಾರು ಅಂತ ಪ್ರಶ್ನೆ. ಅದಕ್ಕೆ ಗುಹ್ಯಾದೇಶ ಬ್ರಹ್ಮಪದೇ ಯೇ ಯೋಗ್ಯ ಬ್ರಹ್ಮಣ ಸಹ. ಯಾರು ಗುಹ್ಯಾದೇಶರು ಅಂದರೆ ಬ್ರಹ್ಮಪದಕ್ಕೆ ಯೋಗ್ಯರಾದವರೆಲ್ಲ ರುಜುಗಳಿಗೆಲ್ಲ ಏನಂತ ಕರೀತಾರೆ? ಗುಹ್ಯಾದೇಶರು ಅಂತ ಕರೀತಾರೆ. ಅಂದರೆ ಗುಹ್ಯವಾದ ಪರಮಾತ್ಮನ ಆದೇಶವನ್ನು ಅರ್ಥ ಮಾಡಿಕೊಳ್ಳುವವರು ಅಂತ ಅರ್ಥ. ಅದಕ್ಕೇನೆ ಸರ್ವಜ್ಞ ಮನ್ಯ ಮನವೇಷ್ಟ ಸಕಾರ್ಯವೇರಿ, ನೀವೇ ಹೋಗಬೇಕು ಅಂತ ಕಳಿಸಿದ್ರಲ್ಲ ಹಾಗೆ. ಗುಹ್ಯಾರ್ಥ ಎಲ್ರಿಗೂ ಅರ್ಥ ಆಗೋದಿಲ್ಲ. ಗುಹ್ಯಾರ್ಥ ಯೋಗಿಕ ಅರ್ಥ ಮಾಡಬೇಕಾದ್ರೆ ಹೆಚ್ಚು ತಿಳುವಳಿಕೆ ಬೇಕು. ಮೇಲ್ನೋಟದ ಅರ್ಥ ತಿಳ್ಕೊಳ್ಳೋಕ್ಕೆ ಸಮಸ್ಯೆ ಇರೋದಿಲ್ಲ. ಅಲ್ಲಿ ರುಜುಗಳಿಗೆ ಅರ್ಥ ಇದೆ. ಆದ್ದರಿಂದ ಗುಹ್ಯಾದೇಶರು ಅಂತ ಅವ್ರಿಗೆ ಹೆಸರಿದೆ. ಸರ್ವಗುಹ್ಯೋಪದೇಷ್ಟಾರ, ದೇವರು ಹೇಳಿದ ಗುಹ್ಯಾರ್ಥ ಗೊತ್ತು ಅವರಿಗೆ. ಅದು ಗುಹ್ಯಾರ್ಥ ಹೇಗೆ ಹೇಳಬೇಕು ಅಂತಲೂ ಗೊತ್ತು, ಎರಡೆರಡು ಗೊತ್ತಿದೆ. ಕೆಲವು ತಮಗೆ ಅರ್ಥ ಆಗುತ್ತೆ, ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವ್ರು ಹಾಗಲ್ಲ, ಅರ್ಥನೂ ಆಗುತ್ತೆ, ಹೇಳಿಯೂ ಹೇಳ್ತಾರೆ. ಒಂದಿದ್ರೆ ಗುರು ಆಗೋದಿಲ್ಲ. ಐ ನೋ ಇಟ್ ಬಟ್ ಐ ಕ್ಯಾನಾಟ್ ಎಕ್ಸ್ಪ್ಲೇನ್ ಅಂತ ಹೇಳಿದ್ರೆ ಏನಾಗೋದಿಲ್ಲ, ಅವರು ಗುರುಗಳಾಗೋದಿಲ್ಲ. ಗುರು ಆಗ್ಬೇಕಾದ್ರೆ ಏನಾಗಬೇಕು? ಅವರು ಅರ್ಥನೂ ಮಾಡ್ಕೋಬೇಕು. ಅದನ್ನು ಕೆಲವ್ರು ಇರ್ತಾರೆ, ಅರ್ಥ ಹೇಳಿಬಿಡ್ತಾರೆ, ಅರ್ಥ ಅವರಿಗೆ ಆಗಿರಲ್ಲ, ಆ ವಿಚಾರ ಬೇರೆ. ಹೊಡೆದು ಬಿಡ ಎಲ್ಲ ಕೇಳಿದ್ದು ಹೇಳಿಬಿಡ್ತಾರೆ ಹಾಗೇನೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಆದರೆ ಎರಡೂ ಗೊತ್ತಿದ್ದರೆ ಅವರು ಗುರು ಅಂತ ಹೇಳಿದ್ರೆ ಗುರು ಅಂತ ಕರೆಯೋದಿಲ್ಲ. ರುಜುಗಳು ಯಾತಕ್ಕೆ ಗುರುಗಳು ಅಂದರೆ ಎಲ್ಲ ವಿಷಯ ಎಲ್ಲ ರೀತಿಯಲ್ಲೂ ಗೊತ್ತು ಅವ್ರಿಗೆ, ಒಂದಲ್ಲ, ಒಂದೊಂದು ಸಬ್ಜೆಕ್ಟ್ಗೆಲ್ಲ ಅವರು ಫಾರ್ ಆಲ್. ಅದಕ್ಕೆ ಸರ್ವಜ್ಞರು ಪೂರ್ಣಪ್ರಜ್ಞರು ಅಂತ ಹೇಳಿದ್ರು. ಯಾವುದನ್ನು ಕೇಳಿದ್ರು ಉತ್ತರ ಕೊಡ್ತಾರೆ. ಒಂದೊಂದು ವಿಷಯ ಹೇಳೋರು ಕಳಿಸಿದ್ರೆ ಆಚಾರ ಕಳಿಸ್ಬಿಡ್ತಿದ್ರು. ಆದರೆ ಎಲ್ಲ ಹೇಳೋರು ಬೇಕಾಗಿತ್ತು. ಆದ್ದರಿಂದ ಆ ವಾಯುದೇವರನ್ನೇ ಕಳಿಸ್ಬಿಟ್ರು. ಇಲ್ಲ, ಕೆಲವು ವಿಷಯ ನೋಡಿ, ಪ್ರಿನ್ಸಿಪಾಲ್ ಇರ್ತಾನೆ ಅಂತ ತಿಳ್ಕೊಬೇಡ. ಒಂದು ಸಬ್ಜೆಕ್ಟ್ ಪ್ರಿನ್ಸಿಪಾಲ್ ಅವನು, ದೊಡ್ಡ ಕಾಲೇಜು, ಗೊತ್ತಾಯ್ತಾ? ಎಲ್ಲ ನೂರಾರು ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಗೊತ್ತೇ ಇಲ್ಲ, ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ. ಒಂದು ತಂದು ಗೊತ್ತಿರುತ್ತೆ, ಆ ಸಬ್ಜೆಕ್ಟ್ ಇರೋದೇ ಇಲ್ಲ, ಹಾಗಾಗಿರುತ್ತೆ ಕೆಲಸ. ಅವಾಗ ಏನು ಮಾಡ್ಬೇಕು? ಅವನು ಅಡ್ಮಿನಿಸ್ಟ್ರೇಷನ್ ಮಾತ್ರ ನೋಡಬೇಕು, ತಿಳಿತಾ? ಬಟ್ ಗೊತ್ತಿದ್ದವನಾಗಿಬಿಟ್ರೆ ಏನು ಮಾಡ್ತಾನೆ? ಎರಡು ನೋಡಕ್ಕೆ ಬರುತ್ತೆ. ಗೊತ್ತಿಲ್ಲದವ್ರು ಇವ್ರು ಆಟ ಆಡಿಸ್ಬಿಡ್ತಾರೆ, ಬೇರೆ ಸಬ್ಜೆಕ್ಟ್ ಅವರು ಆಟ ಆಡಿಸ್ಬಿಡ್ತಾರೆ. ನಾವು ಪ್ರಿನ್ಸಿಪಾಲ್ ಆಗಿದ್ದಾಗ ಒಬ್ಬ ಬಂದ ಕೆಮಿಸ್ಟ್ರಿ ಅವನು, ಸಾರ್ ಭಾರಿ ತರಿಸ್ಬೇಕಾಗಿದೆ, ಇವೆಲ್ಲ ತರಿಸ್ಬೇಕಲ್ಲ, ಆ್ಯಸಿಡ್ಗಳು ಬೇಕಾಗಿದೆ, ದೊಡ್ಡ ಲಿಸ್ಟ್ ತೊಗೊಂಡ್ಬಿಟ್ಟ, ಇವೆಲ್ಲ ಬೇಕಾಗಿದೆ ಅಂತೇಳಿ. ಬೇಕಾದ ತಕ್ಷಣ ಅವನಿಗೆ ಗೊತ್ತಿಲ್ಲ, ದೊಡ್ಡ ಲಿಸ್ಟ್ ತೊಗೊಂಡಿಲ್ಲ, ಸ್ಯಾಕ್ಷನ್ ಮಾಡಿಬಿಟ್ರೆ ಬೂದು ತಂದುಬಿಟ್ರು. ಆಮೇಲೆ ನಡಿ ಏನಾಗಿ ನಡಿ ಅಂತ ಹೋಗಿ ಜೊತೆಗೆ ಹೋಗ್ಬಿಟ್ಟೆ, ತೋರಿಸಿ ಏನಾಗಿದೆ ಅಂತೇಳಿ. ಅವ್ನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಪಾಪ. ನೋಡಿದರೆ ಅದು ಬರೆದಿದ್ದೇ ಇದೆ, ಇದು ಬರೆದಿದ್ದೆಲ್ಲ ಇದೆಯಾ ನೋಡಿ, ಎಲ್ಲ ಇದೆಯಲ್ಲ ಇಲ್ಲಿ, ಮತ್ತೇನು ತರಿಸ್ಬೇಕು ಅಂತ ಕೇಳಿದ ತಕ್ಷಣ ಭಾರಿ ಫಜಿತಾಗಿಬಿಡ್ತಾರೆ. ಇಲ್ಲವ್ರು ಏನಾಗ್ತಿತ್ತು, ಮೊದಲು ಕೊಟ್ಟು ಆಮೇಲೆ ತರಿಸಿದ್ದು ಅಂತ ಹೇಳ್ಬೋದಾಗಿತ್ತು ಬೇಕಾದ್ರೆ. ಯಾವಾಗ ಗೊತ್ತೇ ಅದೇ ಎಲ್ಲರೂ ಇಂಜಿನಿಯರಿಂಗ್ ಇದ್ರ ಬಗ್ಗೆ ಕೆಮಿಸ್ಟ್ರಿ ಎಲ್ಲ ಓದಿರ್ತೀವಿ ಅಂದಾಗ ಎಲ್ಲ ಗೊತ್ತಿರೋದ್ರಿಂದ ಅದು ಯಾಕೆ ತಿಂತಾರೆ ಇದನ್ನು, ಏನು ಮಾಡ್ತೀಯಪ್ಪ ಅಷ್ಟು ತೊಗೊಂಡು ಅಂತ ಕೇಳಿದರೆ ಮತ್ತೆ ಕೇಳಕ್ಕೆ ಬರಲೇ ಇಲ್ಲ ಅಂತ ಬರಲಿಲ್ಲ. ಯಾಕೆ ಹೇಳಿತ್ತು ಅಂದರೆ ಪೂರ್ಣಪ್ರಜ್ಞರ ಆಚಾರ್ಯ ಆದ್ದರಿಂದ ಯಾರು ಏನು ಮಾಡಕ್ಕೆ ಬರ್ತಿದ್ದಿಲ್ಲ. ಅವರು ಯಾವ ಫೀಲ್ಡಲ್ಲಿ ವೇದ ಬರಲಿ, ಅದು ಬರಲಿ, ಇದು ಬರಲಿ, ವಾಕ್ಯ ಪ್ರತಿಯೊಂದರಲ್ಲೂ ಕೂಡ ಅಂಥವ್ರು ಬೇಕಾಗಿತ್ತಾಗ ಅದಕ್ಕೆ ಆಚಾರ್ಯ ಕಳಿಸ್ಬಿಟ್ಟು ಮುಂದೆ ಆಚಾರ್ಯ ಆ ಹೆಲ್ಪಿಂದ ಮುಂದೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಮುಂದೆ ಜೈತಿಯವ್ರು ಭಾರಿ ದೊಡ್ಡವರು ಅವರೆಲ್ಲ, ಬಟ್ ಅವ್ರಿಗೇನು ಬೇಕಾಯಿತು? ಆ ಹೆಲ್ಪ್ ಬೇಕಾಯಿತು.
ಉಳಿದವರಿಗೆ ಕಳಿಸಿದ್ರೆ ತಮ್ಮದೊಂದು ಬೇಕಾರೆ ಮಾಡ್ತಿದ್ರು. ಆಚಾರ್ಯರ ಕಾಲಕ್ಕೆ ಏನೂ ಗೊತ್ತಿಲ್ಲದವ್ರು ಇದ್ರು ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ಕೆಲವು ಗೊತ್ತಿದ್ದವ್ರು ಇದ್ದರು. ಮದುವೆ ಹೇಳ್ತದೆ, ಆಚಾರ್ಯ ಶ್ರೀಮುಷ್ಟಕ್ಕೆ ಹೋದ ಕಾಲಕ್ಕೆ ಒಬ್ಬ ಯೋಗಿ ಸಿಕ್ಕ, ದಾರಿಯಲ್ಲಿ ಕೂತಿದ್ದ. ನೋಡಿ ಯೋಗಿನೇ ಪಾಪ, ಅವನೇನು ಯೋಗಿ ಅಲ್ಲ ಅಂತಲ್ಲ, ನಿಜವಾದ ಯೋಗಿನೇ ಅವನು. ಆಚಾರ್ಯನ ನೋಡಿದ, ಅವನು ಭಾಳ ಮಾತುಕತೆ ಆಡಿದರು. ಅವನು ಹೇಳ್ದ, ನನಗೆ ಎಷ್ಟು ವರಹವಂತ ಎಷ್ಟು ಗೊತ್ತಿದೆ ಗೊತ್ತಾ ಅಂತ ಹೇಳ್ಕೊಂಡ. ಗೊತ್ತಾಯ್ತಾ? ಎಷ್ಟು ಗೊತ್ತಿದೆ? ನನಗೆ 30 ಅಕ್ಷರದ ತ್ರಿಂಶದ್ವಾರಾಹ ಮನುವಿತ್, 30 ವರಾಹ ಮಂತ್ರ ಗೊತ್ತಿದೆ, 30 ವರಾಹ ಮಂತ್ರ ಗೊತ್ತಿದೆ ಅಂತ ಹೇಳಿದ್ರು. ಹೌದಾ, ಭಾರಿ ಸಂತೋಷ ಅಂತೇಳಿ. ಇನ್ನೂ ಜಾಸ್ತಿ ಇದೆ ಗೊತ್ತಾ ಅಂತ ಹೇಳಿದರು ತಕ್ಷಣ ಅವರು ಸುಳ್ಳಾಗಿ. ಮಧ್ವದಲ್ಲಿ ಮೇಲೆ ಬರೋದಿಲ್ಲ, ಭಾವಪ್ರಕಾಶದಲ್ಲಿ ಬರೀತಾರೆ. ಅಂದರೆ ಆ ಕಾಲಕ್ಕೆ ಇದ್ದರು, ಬಟ್ ಅವರೆಲ್ಲ ಏನು ಸಾಧ್ಯ ಮಾಡ್ತಿರಲಿಲ್ಲ. ಅವರು ಇದನ್ನೆಲ್ಲ ಮಾಡೋ ಸಾಧ್ಯತೆ ಅವ್ರಿಗಿರಲಿಲ್ಲ. ಗೊತ್ತಾಯ್ತಾ? ವಸ್ತು ಉಪಯೋಗಿಸೋದು ಬೇರೆ, ಮಾಡೋದೇ ಬೇರೆ. ಒಬ್ಬರು ಊಟ ಮಾಡ್ಲಿಕ್ಕೆ ಬರೋರು ಬೇರೆ, ಅಡುಗೆ ಮಾಡ್ಲಿಕ್ಕೆ ಬರಬೇಕಲ್ಲ. ಕೆಲವು ಅಡುಗೆ ಒಂದೊಂದೇ ಮಾಡೋರು, ಅನ್ನ ಸಾರು ಅಡುಗೆ ಮಾಡೋರು ಬೇರೆ, ಸ್ವೀಟ್ ಎಲ್ಲ ಮಾಡೋರು ಬೇರೆ, ಕೆಲವು ಕರೆಸಿ ಮಾಡಿಸೋರು ಬೇರೆ. ಬೇಕಾದ್ರೆ ಕರೆಸಿ ಇನ್ನೊಬ್ರನ್ನ ಅಂತ ಹೇಳ್ತಾರೆ. ಆಚಾರ್ಯ ಹಾಗಲ್ಲ, ಎಲ್ಲ ಅವರೇ ಮಾಡೋರು. ಆಗ ಮಧ್ವ ವಿಜಯದ ಎಷ್ಟು ಮಹತ್ವ ಆಗ್ತೀರಿ ಅಂತ, ಎಷ್ಟು ದೊಡ್ಡವರು, ಎಲ್ಲೆಲ್ಲಿ ಎಂತೆಂಥ ಫೇಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೆಲ್ಲ ನಗರಗ್ತಾ ಉತ್ತರ ಕೊಡ್ತಾರೆ. ಬಾಡಿ ಸ್ವಲ್ಪ ಇರೋ, ನಾಳೆ ಬಾಗಲ್ಲ, ಏನೂ ಇಲ್ಲೇ ಇಲ್ಲ, ಇನ್ಸ್ಟೆಂಟಾಗಿ. ಅದನ್ನು ಯಾರು ಓದಬೇಕು. ಮಧ್ವ ವಿಜಯ ಅದನ್ನು ಓದಿದಾಗ ಈ ಗ್ರಂಥ ಓದಬೇಕು, ಮಧ್ವ ವಿಜಯ ಓದಬೇಕು. ಅಲ್ಲಿ ಹೇಳಿದ್ದೆಲ್ಲ ಟ್ಯಾಲಿ ಆಗ್ತಾ ಹೋಗೋದು. ಒಂದೊಂದು ವಿಷಯ ಹೇಳಿದಾಗ ಇದು ಯಾರು ಮುಂಚೆ ಹೇಳಿರಲಿಲ್ಲ. ಆ ಕಾಲದಲ್ಲಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ನಮಗೆಲ್ಲ ಇದೇ ಓದ್ಕೊಂಡು ಹೋಗ್ಬಿಡ್ತೀವಿ ಬೇರೆ ವಿಚಾರ. ಅದನ್ನು ಮಾಡಿದ್ದಕ್ಕೆ ಅವ್ರು ಅಷ್ಟು ದೊಡ್ಡವರು ಅಂತ ಕರೀತಾರೆ. ಅಲ್ಲಿ ಗುಹ್ಯಾದೇಶರು ಅಂದರೆ ಹೀಗಿರಬೇಕು, ತಿಳಿಬೇಕು, ಹೇಳಬೇಕು, ಎರಡನ್ನೂ ಕೂಡ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಿಗಿತ್ತು. ಅನಂತ ವೈ ವೇದ. ನಾವು ನಾಲ್ಕಾರಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ತೀರಿ ಅಲ್ಲ. ವೇದಗಳು ಎಷ್ಟಿದೆ ಗೊತ್ತಾ? ಅನಂತ ವೇದಗಳಿದೆ. ಆದ್ದರಿಂದ ಅದನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದೇ ವಿಷಯ ಕಾಣುತ್ತೆ, ಬೇರೆ ಅನೇಕ ಅರ್ಥ ಇರುತ್ತೆ. ಅದು ಪ್ರಸಂಗದ ಪ್ರಕಾರ ಬೇರೆ ಅರ್ಥ ಆಗುತ್ತೆ. ಅದರಿಂದ ಸಮರ್ಥರೇ ಬೇಕು ಅಂತ ಕಳಿಸ್ಕೊಟ್ರು. ಋಗ್ವೇದಾದಿವಸ್ತು ಅಲ್ಲಿಗೆ. ನಾಳೆ ದಿವಸ ಮುಂದಿನ ಭಾಗ. ಹಾಂ, ಬೇಕಾಷ್ಟು ಕಡೆ ಮಾಡ್ತಾರೆ. ಅವೆರಡ ಅಲ್ಲ, ಬೇಕಾಷ್ಟು ಕಡೆ ಮಾಡ್ತಾರೆ. ಅವಪ್ರಾಣ್ಯದಲ್ಲಿ ಬಂದಿಲ್ವಾ? ಬೇಕಾಷ್ಟು ಅನುವ್ಯಾಖ್ಯಾನಗಳು ಬರುತ್ತೆ. ಈ ವಿಷಯ ಇಲ್ಲೇ ಬರುತ್ತೆ, ಬೇಕಾಷ್ಟು ಕಡೆ. ಅದಕ್ಕೆ ಸರ್ವಮೂಲ ಅಂತ ಹೇಳಿದರೆ ಎಲ್ಲರೂ ಎಲ್ಲ ಕಡೆ ಇದೆ, ಎಲ್ಲ ಇದೆ, ಎಲ್ಲ ಕಡೆಯೂ ಇದೆ. ಅದನ್ನ ಓದ್ಕೊಳ್ಳೋ ಮತ್ತೆ 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 ಓದಬೇಕು. ಒಂದು ಸರ್ತೆ 2 ಸರ್ತೆ ಎಲ್ಲೋ ನೋಡ್ಕೊತ ಓದಿದ್ರೆ ಸಾಧ್ಯನೇ ಇಲ್ಲ. ಇನ್ವಾಲ್ವ್